ಸ್ಟೂಡೆಂಟ್ಸ್ ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನಾನಿವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಕೋರಿಂಗ್ ಪ್ಯಾಕೇಜ್ ಬಿಡ್ತಾಯಿದ್ದೀನಿ. ನೋಡಿ, ನೀವು ಇದ್ರ ಪ್ರಕಾರವಾಗಿ ಕಲ್ತ್ಕೊಂಡೋದ್ರೆ ನೀವು ಪಕ್ಕಾ 70+ ತೆಗಿತೀರಾ. ಸೊ ನೋಡ್ಕೊಳ್ಳಿ, ಫಸ್ಟ್ ಏನಪ್ಪ ಅಂದರೆ ಮೆಮೊರೈಸೇಷನ್ ಪೊಯಮ್ ಇದೆ ನೋಡಿ, ಕ್ವಾಲಿಟಿ ಆಫ್ ಮರ್ಸಿ. ನೀವು ಈ ಪೊಯಮ್ ಆದರೂ ಓದ್ಕೋಬೋದು ಅಥವಾ ದ ಬ್ಲೈಂಡ್ ಬಾಯ್ ಆದರೂ ಓದ್ಕೋಬೋದು. ಎರಡರಲ್ಲಿ ಒಂದು ಓದ್ಕೊಂಡ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ನೋಡೋಣ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಇದು ಸಮ್ಮರಿ ಓದ್ಕೋಬೇಕು. ಇಲ್ಲಿ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ ನೋಡಿ, ನಿಮಗೆ ಇದ್ರ 4 ಮಾರ್ಕ್ಸ್ ಬರುತ್ತೆ ಇದರಿಂದನೇ. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈ ಪೊಯಮ್ದು ಸಮ್ಮರಿ ಓದ್ಕೋಬೇಕು. ನೀವು ಆಲ್ರೆಡಿ ಓದ್ಕೊಂಡಿದ್ರೆ ನಿಮಗೇನು ಟೆನ್ಷನ್ ಬೇಡ. ಇಲ್ಲ ನಾನು ಓದ್ಕೊಂಡಿಲ್ಲ ಅಂದರೆ ಇದು ಈಸಿಯಾಗಿ ಕೊಟ್ಟಿದ್ದಾರೆ ನೋಡಿ, ಇದನ್ನೇ ಓದ್ಕೊಂಬಿಡಿ. ನೆಕ್ಸ್ಟು ಜಾಸ್ ಪೊಯಮ್ 2ದು ಇದು ಪಕ್ಕ ಓದ್ಕೊಳ್ಳಿ. ಬಿಕಾಸ್ ನೀವು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಆಮೇಲೆ ಇದನ್ನು ಓದ್ಕೊಂಡ್ರೆ ಇದು 3 ಮಾರ್ಕ್ಸಿಗೆ ಬರುತ್ತೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ 4 ಮಾರ್ಕ್ಸಿಗೆ ಬರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈಸಿಯಾಗಿ ನೋಟ್ ಮಾಡ್ಕೊಳ್ಳಿ ಬೇಕಂದರೆ. ಬನ್ನಿ ನೆಕ್ಸ್ಟ್ ನೋಡೋಣ. ಆಮೇಲೆ ಆ ಹೀರೋ ಲೆಸನಿಂದ ನೋಡಿ, ಇದೆರಡು ಈ ಕ್ವಶನ್ ನೋಡಿ, ನಾನು ಕ್ವಶನ್ ಓದ್ತೀನಿ ಫಸ್ಟು. ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಸ್ಲೀಪಿಂಗ್ ಅಲೋನ್ ಇನ್ ದಿ ಆಫೀಸ್ ರೂಮ್. ನೋಡಿ, ಇದು ಕ್ವಶನ್ ಕೊಟ್ಟಿದ್ದಾರೆ. ಇನ್ನೊಂದು ಕ್ವಶನ್ ಸಹ ಕೊಟ್ಟಿದ್ದಾರೆ ನೋಡಿ, ಹೌ ಡಿಡ್ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್. ನೋಡಿ, ಇದೆರಡು ಕ್ವಶನ್ಗೂ ಒಂದೇ ಆನ್ಸರು, ಕೆಳಗಡೆ ಇದೆ ನೋಡಿ ಆನ್ಸರು, ನೀವು ನೋಡ್ಬೋದು. ಈ ಆನ್ಸರ್ನ ಈ 2 ಕ್ವಶನ್ಗೆ ಬರೆದ್ರೆ ಆಗುತ್ತೆ. ಇದೊಂದು ಕ್ವಶನು, ಇದೊಂದು ಕ್ವಶನು. ಸೊ ನೀವು ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಇದೇ ಆನ್ಸರ್ ಆಗುತ್ತೆ. ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ, ನಿಮಗೆ ಇದೆರಡೇ ಕ್ವಶನ್ ಬರೋದು. ಅಂದರೆ ಇವಾಗ ಹೀರೋ ಪಾಠದಿಂದ ಬಂದರೆ ನೀವು ಇದೊಂದೇ ಆನ್ಸರ್ ಬರೀರಿ, ಬಿಕಾಸ್ ಇದು ಎಲ್ಲ ಕವರ್ ಮಾಡಿಕೊಂಡು ಒಂದು ಆನ್ಸರ್ ಆಗಿ ರೆಡಿ ಮಾಡಿದ್ದೀವಿ. ನೋಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ನೋಡೋಣ. ಐ ಆಮ್ ದ ಲ್ಯಾಂಡ್ ಪೊಯಮ್ ಕೊಟ್ಟಿದ್ದಾರೆ, ಪೊಯಮ್ದು ಸಮ್ಮರಿ ಕೊಟ್ಟಿದ್ದಾರೆ. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸೊ ಇದನ್ನು ಬಿಟ್ಬಿಡಿ. ನೆಕ್ಸ್ಟ್ ನೋಡೋಣ. ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ನೋಡಿ, ಇದರಲ್ಲಿ ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅತಿ ಹೆಚ್ಚವಾಗಿ ಬರುವಂಥದ್ದು ನಾವು ಕೊಟ್ಟಿರೋದೆಲ್ಲ ತುಂಬ ಯೂಸ್ಫುಲ್ ಮತ್ತು ಗ್ಯಾರಂಟಿ ಬರುತ್ತೆ ಅನ್ನೋ ಕ್ವಶನ್ಸ್ ಮಾತ್ರ ಕೊಡ್ತಾಯಿದ್ದೀವಿ. ನೋಡಿ, ಕ್ವಶನ್ ಓದ್ತೀನಿ ಒಂದು ಸಾರಿ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಇದು ತುಂಬ ಸಾರಿ ರಿಪೀಟ್ ಆಗಿದೆ ಪ್ರಿಪ್ರೇಟ್ರಿನಲ್ಲಿ, ಫೈನಲ್ ಎಕ್ಸಾಮಲ್ಲಿ, ಲಾಸ್ಟ್ ಇಯರ್ ಪೇಪರ್ಸಲ್ಲಿ, ಎಲ್ಲ ಕಡೆಯೂ ಈ ಕ್ವಶನ್ ಇದೆ. ಸೊ ಇದನ್ನು ಮಿಸ್ ಮಾಡಬೇಡಿ. ಇನ್ನೊಂದೇನಪ್ಪ ಅಂದರೆ ನೀವು ವಿಡಿಯೋ ನೋಡಬೇಕಾದ್ರೆ ಓಡಿಸ್ಬೇಡಿ, ಕರೆಕ್ಟಾಗಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ, ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಲಾಸ್ಟಲ್ಲಿ. ನಾನು ಇವಾಗ ಯಾವ ಥರ ಮಧ್ಯದಲ್ಲಿ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತೀನಿ. ಸೊ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋನ ನೋಡಿ. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ, ನಿಮಗೆ ಎಕ್ಸ್ಟ್ರಾಕ್ಟು ಪೊಯಮಿಂದ ಒಂದೇ ಬರುತ್ತೆ. ಸೊ ಎಕ್ಸ್ಟ್ರಾಕ್ಟು ಪೊಯಮಿಂದ ಒಂದೇ ಬರೋದ್ರಿಂದ ಅದು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ನೋಡಿ, ಈ ಪೊಯಮಿಂದನೇ ಬರೋದು. ಸೊ ಇದೊಂದು ಪೊಯಮಲ್ಲೇ ನಾನು ತಿರ್ಗಾ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ಎಕ್ಸ್ಟ್ರಾಕ್ಟು ಪೊಯಮಿಂದ ಬರೋದು ಇದೊಂದರಿಂದಾನೇ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಕ್ವಶನ್. ಡೇ ಲೈಟ್ ವಿಲ್ ಬಿ ಆನ್ ದಿ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ನೋಡಿ, ಸೆಕೆಂಡ್ ಕ್ವಶನ್ ಆಯಿತು. ಇದೊಂದೇ ಪೊಯಮಿಂದನೇ ಬರೋದು ನಿಮಗೆ ಎಕ್ಸ್ಟ್ರಾಕ್ಟು. ನೆಕ್ಸ್ಟು, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಗೋಲ್. ನೋಡಿ, ಅದೊಂದಿದೆ. ವಿತ್ ದಿ ಟೀ ಕಪ್ಸ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದಿ ಪ್ಲ್ಯಾನೆಟ್ಸ್ ರೌಂಡ್ ದಿ ಸನ್. ನೋಡಿ, 5 ಆಮೇಲೆ 6 ಕೊಟ್ಟಿದ್ದಾರೆ, ಅದೊಂದು ಪೊಯಮಿಂದ. ಇಷ್ಟರಲ್ಲೇ ಬರುತ್ತೆ ನಿಮಗೆ, ಅಷ್ಟು ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡೋಣ. ಲೆಟರ್ ರೈಟಿಂಗು. ಅಫಿಷಿಯಲ್ ಲೆಟರ್ ನೋಡೋಣ. ಅಫಿಷಿಯಲ್ ಲೆಟರ್ ಅಂದರೆ ನಿಮಗೆ ಗೊತ್ತು, ಪ್ರಿನ್ಸಿಪಲ್ಗೆ ಬರೆಯೋದು ಅಥವಾ ಯಾವುದಾದ್ರೂ ಆಫೀಸರ್ಗೆ ಬರೆಯೋದು, ಆ ಥರ ಇರುತ್ತೆ. ಸೊ ಬನ್ನಿ ಫಸ್ಟ್ ಲೆಟರ್ ಓದೋಣ. ಇಮ್ಯಾಜಿನ್ ದಟ್ ಯು ಆರ್ ಶ್ರೇಯಸ್ ಆರ್ ಸ್ವಾತಿ ಸ್ಟಡಿಯಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು. Write a letter to the PDO of your village panchayat requesting him to repair the drainage systems in your area. ನೋಡಿ, ಡ್ರೈನೇಜ್ ಬಗ್ಗೆ ಕೊಟ್ಟಿದ್ದಾರೆ.
ಸೊ ನೀವಿಲ್ಲಿ ಕಂಪ್ಲೇಂಟ್ ಕೊಡೋ ಥರ ಲೆಟರ್ ಬರೀಬೇಕು. ಕಂಪ್ಲೇಂಟ್ ಲೆಟರ್ ಇದು. ಬನ್ನಿ ನೋಡೋಣ ಆನ್ಸರ್ ಹೆಂಗಿದೆ ಅಂತ. ಇನ್ನೊಂದು ಇನ್ಫಾರ್ಮಲ್ ಲೆಟರ್ ಇದೆ ನೋಡಿ ಕೆಳಗಡೆ. ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಅಟೆಂಡ್ ಯುವರ್ ಬರ್ಡೇ ಪಾರ್ಟಿ. ಸೊ ಫಸ್ಟು ಅಫಿಷಿಯಲ್ ಲೆಟರ್ನ ಓದೋಣ. ನೋಡಿ ಇಲ್ಲಿ ಫಸ್ಟು ನಿಮ್ಮ ಒಂದು ಹೆಸರು, ಅಲ್ಲಿ ಕೊಟ್ಟಿರುವಂಥ ಹೆಸರು ಶ್ರೇಯಸ್ ಆರ್ ಸ್ವಾತಿ ಕೊಟ್ಟಿದ್ದರು. ಸೊ ಇಲ್ಲಿ ಶ್ರೇಯಸ್ ಬರೆದಿದೆ. ನೆಕ್ಸ್ಟು ಅವರ ಒಂದು ತರಗತಿ, ಆಮೇಲೆ ಯಾವ ಸ್ಕೂಲ್, ನೆಕ್ಸ್ಟ್ ನೋಡಿ ಡೇಟ್ ಇಲ್ಲೇ ಕೆಳಗಡೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬರಿಬೇಡಿ, ಕನ್ನಡದಲ್ಲಿ ಬರೆಯೋ ಥರ. ಸೊ ನೀವು ಕೆಳಗಡೆ ಬರೀರಿ, ಒಂದು ಲೈನ್ ಬಿಟ್ಬಿಟ್ಟು ಇದು ಒಂದು ಲೈನ್ ಅಂದ್ಕೊಳ್ಳಿ, ಇದ್ರ ಕೆಳಗಡೆ ಡೇಟ್ ಬರೀರಿ. ನೆಕ್ಸ್ಟ್ ಇನ್ನೊಂದು ಲೈನ್ ಬಿಟ್ಬಿಟ್ಟು ಯಾರಿಗೆ ಬರಿತಾ ಇದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಒಂದು ಲೈನ್ ಬಿಟ್ಬಿಟ್ಟು ಎಲ್ಲ ನೀವು ಮಾರ್ಜಿನ್ ಸೈಡಿಂದನೇ ಸ್ಟಾರ್ಟ್ ಮಾಡಬೇಕು. ಇಂಗ್ಲೀಷ್ ಲೆಟರ್ ಎಲ್ಲನೂ ಮಾರ್ಜಿನ್ ಸೈಡಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ನೀವು ಆ ಥರ ಪಾಯಿಂಟ್ಸ್ ಎಲ್ಲ ಮಿಸ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಎಲ್ಲ ಕಡಿಮೆ ಬರೋ ಸಾಧ್ಯತೆ ಇದೆ. ಸೊ ನೆಕ್ಸ್ಟು ರೆಸ್ಪೆಕ್ಟೆಡ್ ಸರ್. ನೆಕ್ಸ್ಟು ಸಬ್ಜೆಕ್ಟ್ ಕೂಡ ಮಾರ್ಜಿನ್ ಸೈಡಿಂದನೇ ಸ್ಟಾರ್ಟ್ ಆಗಬೇಕು. ನೋಡಿ ರಿಕ್ವೆಸ್ಟಿಂಗ್ ಟು ಟೇಕ್ ನೆಸೆಸರಿ ಆ್ಯಕ್ಷನ್ಸ್ ಟು ಇಂಪ್ರೂವ್ ಡ್ರೈನೇಜ್ ಸಿಸ್ಟಮ್. ನೋಡಿ ಬಾಡಿ ಆಫ್ ದಿ ಲೆಟರ್ ತುಂಬ ದೊಡ್ಡದಾಗಿ ಏನು ಬರೆಯೋದು ಬೇಕಾಗಿಲ್ಲ. ನೀವು ಕಂಪ್ಲೇಂಟ್ ಲೆಟರ್ ಬಂದರೆ ಇಷ್ಟೇ ಚಿಕ್ಕದಾಗಿ ಬರಿಬೋದು. ನೋಡಿ ಇಲ್ಲಿದೆ. ನೆಕ್ಸ್ಟು ಥ್ಯಾಂಕ್ ಯು. ನೆಕ್ಸ್ಟು ಯುವರ್ಸ್ ಫೇತ್ಫುಲಿ, ಆಮೇಲೆ ನಿಮ್ಮ ಒಂದು ಸೈನ್. ನೆಕ್ಸ್ಟ್ ಬನ್ನಿ ಪರ್ಸ್ನಲ್ ಲೆಟರ್ ನೋಡೋಣ. ಮೈಸೂರು ಮಾರ್ಚ್ 2026. ಡಿಯರ್ ಸುಜಯ್. ನೀವು ಫ್ರೆಂಡ್ಗೆ ಯಾವ ರೀತಿನಾದರೂ ಬರ್ಕೋಬೋದು, ಸ್ವಲ್ಪ ಫಾರ್ಮ್ಯಾಟ್ ಇರುತ್ತೆ ಇದರಲ್ಲಿ ಅಷ್ಟೇ. ಲಾಸ್ಟಲ್ಲಿ ಯಾರಿಗೆ ಬರೀತಿದ್ದೀರಾ ಅನ್ನೋದು ಬರೀರಿ. ನೆಕ್ಸ್ಟ್ ಬನ್ನಿ ಪ್ರೊಫೈಲ್ ರೈಟಿಂಗ್ ನೋಡೋಣ. ಇಲ್ಲಿ ಒಬ್ಬರ ಪ್ರೊಫೈಲ್ ರೈಟಿಂಗ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಇಲ್ಲಿ ಸ್ವಲ್ಪ ಸಜೆಷನ್ಸ್ ಕೊಟ್ಟಿದ್ದಾರೆ, ನಿಮಗೆ ಯಾವ ರೀತಿ ಅದನ್ನು ಪ್ರಾರಂಭ ಮಾಡಬೇಕು ಅಥವಾ ಎಂಡ್ ಮಾಡಬೇಕು ಅನ್ನೋದು. ಸೊ ಇದೆಲ್ಲ ಸಜೆಷನ್ಸ್ ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ ಕೊಟ್ಟಿರೋದು, ನೋಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್ ನೋಡೋಣ. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದಿ ಕ್ಲೂಸ್ ಗಿವನ್ ಬಿಲೋ. ನೋಡಿ ಇಲ್ಲಿ ಕೂಡ ಪ್ರೊಫೈಲ್ ರೈಟಿಂಗ್ ಕೊಟ್ಟಿದ್ದಾರೆ, ಎರಡಾಯಿತು ಪ್ರೊಫೈಲ್ ರೈಟಿಂಗು. ಸೊ ನೀವು ಎರಡನ್ನೂ ನೋಡ್ಕೊಂಡಿರಿ. ನೆಕ್ಸ್ಟ್ ಬನ್ನಿ ಸ್ಟೋರಿ ಡೆವಲಪ್ಮೆಂಟ್ ನೋಡೋಣ. ಸ್ಟೋರಿ ಡೆವಲಪ್ಮೆಂಟಲ್ಲಿ ಯಾರಿಗೆ ನನಗೆ ಇಂಗ್ಲೀಷ್ ಬರಲ್ಲ ಅಥವಾ ನನಗೆ ಬರೆಯೋಕ್ಕಾಗಲ್ಲ, ನನಗೆ ವಾಕ್ಯ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆಲ್ಲ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ ಈ ಒಂದು ಅವ್ರು ಕೊಟ್ಟಿರೋ ಸ್ಟೋರಿನಲ್ಲಿ ಡ್ಯಾಶ್ ಕೊಟ್ಟಿರ್ತಾರೆ, ಈ ಡ್ಯಾಶ್ಗಳನ್ನ ತೆಗೆದುಬಿಟ್ಟು ಮಿಕ್ಕಿದ್ದೆಲ್ಲ ಲೈನಲ್ಲಿ ಬರ್ಕೊಂಡೋಗಿ, ಅಷ್ಟೇ ನಿಮ್ಮ ಒಂದು ಸ್ಟೋರಿ ರೆಡಿ ಆಗುತ್ತೆ. ಅದಕ್ಕೆ 2 or 1 ಮಾರ್ಕ್ಸ್ ಸಿಗುತ್ತೆ. ಸೊ ಡ್ಯಾಶ್ ಎಲ್ಲ ಬಿಟ್ಬಿಡಿ, ಡ್ಯಾಶ್ನ ಬಿಟ್ಬಿಟ್ಟು ಮಿಕ್ಕಿದ್ದು ಬರ್ಕೊಂಡೋಗಿ. ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ ನೀವು ಮಧ್ಯದಲ್ಲಿ ಈಸ್, ವಾಸ್ ಅಥವಾ ದೇರ್, ದೇ ಈ ಥರ ಎಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ 2 ಮಾರ್ಕ್ಸ್ ಸಹ ಸಿಗ್ಬೋದು. ಸೊ ಈ ಥರ ವರ್ಡ್ಸ್ನೆಲ್ಲ ಯೂಸ್ ಮಾಡಿ, ಯಾರು ಮಿಸ್ ಮಾಡಬೇಡಿ. ಇದನ್ನು 2 or 1 ಮಾರ್ಕ್ ತೆಗಿಬೋದು, ಗೊತ್ತಿಲ್ಲ ಅಂದರೆ. ಗೊತ್ತಿರೋರಾದರೆ ನಿಮಗೆಲ್ಲ ಗೊತ್ತು ವಾಕ್ಯಾನ ಮಾಡೋದು. ಸೊ ಆ ಥರ ಏನೋ ಒಂದು ಸ್ಟೋರಿ ನಿಮಗೆಲ್ಲರಿಗೂ ಗೊತ್ತಿರೋ ಥರನೇ ಇರುತ್ತೆ, ಪರಿಚಯವಾಗಿರೋಂಥ ಸ್ಟೋರಿನೇ ಕೊಡ್ತಾರೆ. ಸೊ ಅದನ್ನು ಬರೀರಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಮಾರಲ್ ಬರೀಬೇಕು ಅನಿಸಿದ್ರೆ ಬರೀರಿ. ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಥಿಂಕ್ ಬಿಫೋರ್ ಯು ಆ್ಯಕ್ಟ್. ಸೊ ಇಲ್ಲಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಪಿಕ್ಚರ್ ಡಿಸ್ಕ್ರಿಪ್ಷನ್ ಓದೋಣ. ಇಲ್ಲಿ ನೋಡಿ ಪಿಕ್ಚರ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಹತ್ರ 5 ಪಿಕ್ಚರ್ಸ್ ಇದೆ. ಆ 5 ಪಿಕ್ಚರಲ್ಲಿ ನಿಮಗೆ ಪ್ರಿಪ್ರೇಟ್ರಿಗೆ ಆಮೇಲೆ ಫೈನಲ್ ಎಕ್ಸಾಮ್ಗೆ ಅದನ್ನೇ ಬರೋದು. ಸೊ ನೀವು ಫಸ್ಟು ಪಿಕ್ಚರ್ ರೈಟಿಂಗ್ ಬರೀಬೇಕಾದ್ರೆ ಫಸ್ಟ್ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಯಾವುದಾದ್ರೂ ಒಂಥರ ಚೆನ್ನಾಗಿ ಕಾಣಿಸೋ ಪಿಕ್ಚರ್ ಆದರೆ, ಇವಾಗ ಡ್ರೈನೇಜ್ ಇಲ್ಲದೆ ಇರೋದು, ಕೊಳಕು ಚರಂಡಿ ಇದೆಲ್ಲ ಇಲ್ಲದೆ ಇರೋದಕ್ಕೆ ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿ. ನೋಡಿ ನಾನು ಬರೀತೀನಿ. ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್. ಪಿಕ್ಚರ್ ಸ್ಪೆಲ್ಲಿಂಗ್ ಮೇಲೇ ಇರುತ್ತೆ. ಸೊ ಬ್ಯೂಟಿಫುಲ್ ಕಲಿಬೇಕು ನೀವು, BEAUTIFUL ಬ್ಯೂಟಿಫುಲ್ ಅಷ್ಟೇ. ಸೊ ಬನ್ನಿ ಈ ಪಿಕ್ಚರ್ದು ಓದೋಣ. ಇದು ಮಾರ್ಕೆಟ್ ಪಿಕ್ಚರ್ ಥರ ಇದೆ ನೋಡಿ. ಇಲ್ಲಿ ನೋಡಿ ಹೆಂಗೆ ಬರೆದಿದ್ದಾರೆ.
A picture is worth 1,000 words. This is the picture of a big market. There are many people. Some people are walking on the road. Some people are selling their goods. Some are buying vegetables. Others are busy in buying groceries and flowers, etc. It is crowded. There are many tents to sell things. I like to visit markets. ನೋಡಿ, ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಅದನ್ನು ವಾಕ್ಯ ರೂಪದಲ್ಲಿ ಇಂಗ್ಲೀಷಲ್ಲಿ ಬರೆದ್ಬಿಡಿ. ಕನ್ನಡದಲ್ಲಿ ಅನಿಸಿದ್ರೆ ಅದನ್ನು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ಗೆ. ಸೊ ಆವಾಗ ನಿಮ್ಮ ಒಂದು ಪಿಕ್ಚರ್ ರೀಡಿಂಗ್ ಆಗಲಿ, ಪಿಕ್ಚರ್ನ ನೋಡ್ಕೊಂಡು ಬರೆಯೋ ವಾಕ್ಯಗಳು ಚೆನ್ನಾಗಿ ಬಂದಿದೆ, ಫುಲ್ ಕರೆಕ್ಟಾಗಿ ಬರೆದಿದ್ರೆ, ಯಾವುದೇ ಒಂದು ಸೆಂಟೆನ್ಸ್ ತಪ್ಪಿಲ್ದಿರ ಅಂದರೆ ನೀವು 3 ಅಂಕ ಗಳಿಸ್ಬೋದು. ಸೊ ನೋಡಿ, 3 ಮಾರ್ಕ್ಸ್ ಆರಾಮಾಗಿ. ಫಸ್ಟ್ ನಾನು ಹೇಳಿರೋ ಪ್ರಕಾರ ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಅಂತ ಬರೀರಿ. ಇದಕ್ಕೆ 3 ಮಾರ್ಕ್ ಇರುತ್ತೆ ನೋಡಿ. ಅಷ್ಟೇ. ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಇಫ್ ಕ್ಲಾಸ್ ಕೊಟ್ಟಿದ್ದಾರೆ ನೋಡಿ. ಇಫ್ ಕ್ಲಾಸ್ಗೆ ನಾನು ಹೇಳಿದ್ದೀನಿ ವುಡ್ ಹ್ಯಾವ್, ವುಡಂಟ್ ಹ್ಯಾವ್ ನೆನ್ಪಿಟ್ಕೊಳ್ಳಿ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಅಥವಾ ನಿಮಗೆ ಮಾಡೆಲ್ ಪೇಪರ್ಸ್ ಮಾಡಬೇಕಾದ್ರೆಲ್ಲ ಹೇಳಿದ್ದೀನಿ. ಸೊ ನೋಡಿ, ಇಫ್ ಕ್ಲಾಸ್ನ ವುಡ್ ಹ್ಯಾವ್, ವುಡಂಟ್ ಹ್ಯಾವ್. ಇಫ್ ಕ್ಲಾಸ್ ಅಂದ ತಕ್ಷಣ ನೀವು ವುಡ್ ಹ್ಯಾವ್, ವುಡಂಟ್ ಹ್ಯಾವ್ ನೆನ್ಪಿಟ್ಕೊಳ್ಳಿ. ವುಡ್ ಹ್ಯಾವ್, ವುಡಂಟ್ ಹ್ಯಾವ್, ಇಷ್ಟೇ ನೀವು ನೆನ್ಪಿಟ್ಕೋಬೇಕಾಗಿರೋದು. ಯಾಕೆ ಅಂತ ಹೇಳ್ತೀನಿ ನೋಡಿ. ನೋಡಿ, ಫಸ್ಟ್ ಒಂದು ಸೆಂಟೆನ್ಸ್ ಓದೋಣ, ಆಮೇಲೆ ನಾನು ಯಾಕೆ ಅಂತ ಹೇಳ್ತೀನಿ. ವೈ ಆರ್ ಯು ಸ್ಯಾಡ್? ನೆಕ್ಸ್ಟ್, ಐ ಗಾಟ್ ಲೆಸ್ ಮಾರ್ಕ್ಸ್. ಇಫ್ ಯು ಹ್ಯಾಡ್ ಟೇಕನ್ ಮೈ ಹೆಲ್ಪ್ ಯು ವುಡ್ ಹ್ಯಾವ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್. ನೋಡಿ, ಇಲ್ಲಿ ಪಾಸಿಟಿವ್ ಇದೆ, ಅಂದರೆ ನೀನು ನನ್ನ ಒಂದು ಹೆಲ್ಪ್ ತಗೊಂಡಿದ್ರೆ ನಿನಗೆ ಜಾಸ್ತಿ ಮಾರ್ಕ್ಸ್ ಬರ್ತಿತ್ತು ಅಂತ ಹೇಳೋದು. ಸೊ ಅದಕ್ಕೆ ವುಡ್ ಹ್ಯಾವ್. ನೋಡಿ, ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ವುಡ್ ಹ್ಯಾವ್ ಅಂತ ಯೂಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ನೋಡಿ. ಹೌ ಆರ್ ಯು? ನೌ ಐ ಆಮ್ ಲಿಟಲ್ ಬೆಟರ್. ಇಫ್ ಯು ಹ್ಯಾಡ್ ನಾಟ್ ಪ್ಲೇಡ್ ಇನ್ ರೇನ್, ಅಂದರೆ ನಾಟ್ ನೋಡಿ ಇಲ್ಲಿ ನೆಗೆಟಿವ್ ಇದೆ. ಸೆಂಟೆನ್ಸ್ ನಾಟ್ ಪ್ಲೇಡ್ ಇನ್ ರೇನ್ ಯು ಡ್ಯಾಶ್ ಫಾಲೆನ್ ಸಿಕ್. ನೋಡಿ, ನಾಟ್ ಇರೋದ್ರಿಂದ ಒಂದು ವಾಕ್ಯ ನೆಗೆಟಿವ್ ಇರೋದ್ರಿಂದ ನಾವು ವುಡಂಟ್ ಹ್ಯಾವ್ ಚೂಸ್ ಮಾಡಬೇಕಾಗುತ್ತೆ. ಸೊ ನೀವು ಇಫ್ ಕ್ಲಾಸ್ ಅಂದ ತಕ್ಷಣ ವುಡ್ ಹ್ಯಾವ್, ವುಡಂಟ್ ಹ್ಯಾವ್ ಎರಡೇ ನೆನ್ಪಿಟ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಸಿಲಬಿಫಿಕೇಷನ್ ನೋಡಿ. 1 ಸಿಲೆಬಲ್, 2 ಸಿಲೆಬಲ್, 3 ಸಿಲೆಬಲ್ಸ್ ಈ ಥರ ಕೊಡ್ತಾರೆ ನಿಮಗೆ. ನಾನು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಇವಾಗ 2 ಸಿಲೆಬಲ್ಸ್ ಕೊಟ್ಟಿದ್ದಾರೆ ನೋಡಿ. ನೀವು ಒಂದು ಪ್ರನೌನ್ಸ್ ಮಾಡಬೇಕಾದ್ರೆ ಪೆನ್ಸಿಲ್ಗೆ 2 ಆಗುತ್ತೆ. ಸೊ 2 ಸಿಲೆಬಲ್ಸ್ ನೋಡಿ, ಅಲ್ಲಿ ಆನ್ಸರ್ ಇದೆ. ನೆಕ್ಸ್ಟು ಅಗೇನ್ ನೋಡಿ, ನಾನು ಒಂದೊಂದಾಗಿ ಹೇಳ್ಕೊಂಬಿಡ್ತೀನಿ. ಸ್ಕೂಲ್ಗೆ 1 ಸಿಲೆಬಲ್, ಫ್ಯಾಮಿಲಿ 3 ಸಿಲೆಬಲ್, ಬ್ಯೂಟಿಫುಲ್ 3 ಸಿಲೆಬಲ್, ಪೆನ್ಸಿಲ್ 2 ಸಿಲೆಬಲ್. ನೆಕ್ಸ್ಟು ಅಗೇನ್ 2 ಸಿಲೆಬಲ್, ಟ್ರೂತ್ 1 ಸಿಲೆಬಲ್, ಬುಕ್ 1 ಸಿಲೆಬಲ್, ಡೈರೆಕ್ಷನ್ 3 ಸಿಲೆಬಲ್. ನೋಡಿ, ಈ ಥರ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಸೊ ಸಿಲೆಬಲ್ಸ್ ತುಂಬ ಈಸಿ. ನೀವು ಒಂದು ಪ್ರನೌನ್ಸ್ ಮಾಡಬೇಕಾದ್ರೆ ಎಷ್ಟು ವರ್ಡ್ನ ಹಿಡ್ಕೊಂಡು ಪ್ರನೌನ್ಸ್ ಮಾಡ್ತೀರಾ ಆ ಥರ ಅದು. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಇನ್ಫಿನಿಟಿವ್ಸ್ಗೆ 2 ನೆನ್ಪಿಟ್ಕೊಳ್ಳಿ ನೋಡಿ. ಇನ್ಫಿನಿಟಿವ್ಗೆ 2 ಅಂತ ಅದ್ರ ಮುಂದೆ ಯಾವುದಾದ್ರೂ ಇರಲಿ ಆಪ್ಷನಲ್ಲಿ ನಿಮಗೆ ಆ ಒಂದು ಆಪ್ಷನ್ನ ಟಿಕ್ ಹಾಕಿ ಆನ್ಸರ್ ಬರೀರಿ. ಸೊ ಇನ್ಫಿನಿಟಿವ್ ಅಂದರೆ ನೀವು 2 ಅಂತ ನೆನ್ಪಿಟ್ಕೊಳ್ಳಿ. ಇನ್ಫಿನಿಟಿವ್ 2. ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ಟು ಬೈ, ಟು ಕಲೆಕ್ಟ್, ಟು ಚಾಟ್, ಟು ಕಮ್, ಟು ಪ್ರೇ ಆ ಥರ ನೋಡಿ. ನೆಕ್ಸ್ಟು ಕೊಲೊಕೇಶನ್ಸ್ ನೋಡಿ. ಇಲ್ಲೂ ಇದೆ. ಎ ಮತ್ತು ಬಿ ಮತ್ತು ಸಿ ಅಲ್ಲಿ ಆನ್ಸರ್ ಇದೆ ನೋಡಿ. ಎನ ಮತ್ತು ಬಿನ ಮ್ಯಾಚ್ ಮಾಡಿ ಲಾಸ್ಟಲ್ಲಿ ನಿಮಗೆ ಒಂದು, ಅಂದರೆ ಇವಾಗ ಫಸ್ಟ್ ಒಂದು ವರ್ಡ್ ಕೊಡ್ತಾರೆ, ಆ ವರ್ಡ್ಗೆ ಯಾವ ಒಂದು ಇದರಲ್ಲಿ ಪದ ಸೂಟ್ ಆಗುತ್ತೆ ಅನ್ನೋದನ್ನು ಬರಿಬೇಕು ನೀವು ನೋಡಿ. ಸ್ಪೀಡಿ ರಿಕವರಿ, ರ್ಯಾಪಿಡ್ ಪ್ರೋಗ್ರೆಸ್, ಬ್ರಿಸ್ಕ್ ವಾಕ್ ನೋಡಿ. ಇಷ್ಟು ಒಂದು ಚಾರ್ಟ್ ಲಿಸ್ಟ್ ಅಂತ ಇಟ್ಕೊಂಬಿಡಿ ನಿಮಗೆ. ಇಷ್ಟನ್ನು ಆಮೇಲೆ ಇಷ್ಟನ್ನು
ಆಮೇಲೆ ಇಷ್ಟನ್ನು ನೋಡಿ, ಇಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು ನಿಮಗೆ, ಮತ್ತೆ ಏನು ಬೇಕಾಗಿಲ್ಲ. ನೋಡಿ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ. ಸ್ಪೀಡಿ ರಿಕವರಿ, ರ್ಯಾಪಿಡ್ ಅಂತ ಬಂದರೆ ಪ್ರೋಗ್ರೆಸ್ ಬರೀರಿ, ಬ್ರಿಸ್ಕ್ ಅಂತ ಬಂದರೆ ವಾಕ್ ಬರೀರಿ, ಪ್ರಾಂಪ್ಟ್ ಅಂತ ಬಂದರೆ ಪೇಮೆಂಟ್ ಅಂತ ಬರೀರಿ, ಮೌತ್ ಅಂತ ಬಂದರೆ ವಾಟರಿಂಗ್ ಅಂತ ಬರೀರಿ, ಫ್ರೀಡಮ್ ಅಂತ ಬಂದರೆ ಫೈಟ್ ಅಂತ ಬರೀರಿ, ಕಮಿಟ್ ಅಂದರೆ ಕ್ರೈಮ್ ಅಂತ ಬರೀರಿ, ವಾಲ್ ಅಂದರೆ ಕ್ಲಾಕ್ ಬರೀರಿ. ಇಷ್ಟೇ ವರ್ಡ್ಸ್ ನಿಮ್ಮ ಒಂದು ಇಡೀ ಈ ವರ್ಷದ ಸಿಲೆಬಸ್ಸು ಅಥವಾ ನಿಮ್ಮ ಫೈನಲ್ ಎಕ್ಸಾಮ್ಗೆ ಇಷ್ಟ ಒಂದು ಕೊಲೊಕೇಶನ್ಸ್ ಅಂದ ತಕ್ಷಣ ಇಷ್ಟೇ ವರ್ಡ್ಸಲ್ಲೇ ಬರೋದು. ಸೊ ನಿಮಗೆ ಇನ್ನೂ ಈಸಿಯಾಗಿ ಕೂಡ ಹೇಳ್ಕೊಡ್ತೀನಿ. ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ ಈ ಥರ ಕೊಡ್ತಾರೆ ನಿಮಗೆ. ಕಂಬೈನ್ ದಿ ಸೆಂಟೆನ್ಸಸ್ ಯೂಸಿಂಗ್ ಸೋ ದಟ್ ನಾಟ್. ನಿಮ್ಮ ಒಂದು ಸೆಂಟೆನ್ಸ್, ಇವಾಗ ಸೆಂಟೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು, ಅದಕ್ಕೆ ಆನ್ಸರ್ ಸಹ ಇಲ್ಲೇ ಕೊಟ್ಟಿದ್ದಾರೆ. ಬನ್ನಿ ಫಸ್ಟ್ ಏನು ಓದೋಣ, ಹೆಂಗೆ ಕೊಟ್ಟಿದ್ದಾರೆ ಸೆಂಟೆನ್ಸ್ ಅಂತ. ಇಟ್ ಈಸ್ ವೆರಿ ಕೋಲ್ಡ್, ಐ ಕೆನಾಟ್ ಗೋ ಔಟ್, ಸೊ ದಟ್ ನಾಟ್. ಇದು ಮೂರನ್ನು ಸೇರ್ಕೊಂಡು ನಿಮ್ಮ ಒಂದು ವಾಕ್ಯನ ಮಾಡಬೇಕು. ಸೊ ಬನ್ನಿ ನೋಡೋಣ. ಇಟ್ ಈಸ್ ಸೋ ಕೋಲ್ಡ್, ನೋಡಿ ಸೋ ಬಂತಿಲ್ಲಿ, ದಟ್ ಐ ಕೆನಾಟ್ ಗೋ ಔಟ್, ನೋಡಿ ದಟ್ ಬಂತು, ಕೆನಾಟ್ ನಾಟ್ ಇಲ್ಲೇ ಇದೆ. ಸೊ ಅದು ಬಿಟ್ಟರೆ ಪರವಾಗಿಲ್ಲ, ಒಟ್ಟು ನಿಮಗೆ ಟು ಅಂತೂ ಬರಲೇಬೇಕು ಸೆಂಟೆನ್ಸಲ್ಲಿ. ಸೊ ಇಲ್ಲಿ ಸೋ ಇದೆ, ಇಲ್ಲಿ ದಟ್ ಇದೆ, ಅಷ್ಟೇ ನಿಮ್ಮ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ, 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟು ನೌನ್ ವರ್ಬ್. ನಿಮ್ಮ ಒಂದು ಸೆಂಟೆನ್ಸಲ್ಲಿ ನೌನ್ ಅಥವಾ ವರ್ಬ್ನ ಸೇರಿಸ್ಕೊಂಡು ಒಂದು ಸೆಂಟೆನ್ಸ್ ಮಾಡಬೇಕು. ಸೊ ಅವ್ರು ಕೊಡ್ತಾರೆ ನಿಮಗೆ ನೌನ್ ಆಗಿ ಅಂದರೆ ನೋಡಿ ಇಲ್ಲಿ ಅದನ್ನು ಹಿಂಗೆ ಬರೀಬೇಕು, ಲಾಸ್ಟಲ್ಲಿ ಪ್ಲೇ ಬರಬೇಕು, ಇದನ್ನು ಹಿಂಗೆ ಬರೀಬೇಕು. ನೋಡಿ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ. ಪ್ಲೇ ಅನ್ನೋದನ್ನು ವರ್ಡ್ ನೌನ್ ಆಗಿ ಕೊಟ್ಟರೆ ಐ ಎಂಜಾಯ್ಡ್ ದ ಪ್ಲೇ, ಅಥವಾ ನಿಮಗೆ ಅದನ್ನೇ ವರ್ಬ್ ಆಗಿ ಕೊಟ್ಟರೆ ಐ ಪ್ಲೇ ವೆಲ್. ಗೊತ್ತಾಗಿದೆ ಅನ್ಕೋತೀನಿ. ನೋಡಿ ಇದರಲ್ಲಿ ಸುಮಾರು ಕೊಟ್ಟಿದ್ದಾರೆ, ಇಷ್ಟರಲ್ಲೇ ನಿಮ್ಮ ಒಂದು ಸಿಲೆಬಸ್ ಕವರ್ ಆಗುತ್ತೆ ಈ ವರ್ಷಕ್ಕೆ. ನೆಕ್ಸ್ಟು ಕ್ವಶನ್ ಟ್ಯಾಗ್ ನಿಮಗೆಲ್ಲರಿಗೂ ಗೊತ್ತೇ ಇದೆ. ನೋಡಿ ಇಲ್ಲಿ ಈಸ್ ಇದೆ, ಇಲ್ಲಿ ಈಸ್ ಅಂತ ಇದ್ದರೆ ಪಾಸಿಟಿವ್ ಇದೆ ಸೆಂಟೆನ್ಸು, ನಾಟ್ ಆಗಲಿ ಯಾವುದೇ ಒಂದು ನೆಗೆಟಿವ್ ವರ್ಡ್ ಇಲ್ಲ. ಸೊ ನಾಟ್ನ ನಮ್ಮ ಒಂದು ಕ್ವಶನ್ ಟ್ಯಾಗಲ್ಲಿ ಸೇರಿಸ್ಕೊಂಡು ಇಲ್ಲಿ ಅವರ ಒಂದು ಲಿಂಗ ಏನು ಕೊಟ್ಟಿದ್ದಾರೆ ಅದನ್ನು ಬರೀಬೇಕು. ಸೊ ಇದಕ್ಕೆ ಆನ್ಸರ್ ಈಸಿಂಟ್ ಶಿ. ನಾನು ನಿಮಗೆ ಸಿಲೆಬಸ್ ಸಹ ಹೇಳ್ತಾ ಇದ್ದೀನಿ, ಹಂಗೆ ಗ್ರಾಮರ್ ಸಹ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ನೋಡಿ ವಿಡಿಯೋನ. ನಿಮಗೆ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ಗ್ರಾಮರು ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ನೆಕ್ಸ್ಟ್ ನೋಡೋಣ. ಅಡಿಷ್ನಲ್ ಕ್ವಶನ್ಸ್ ಫಾರ್ ರೆಫರೆನ್ಸ್, ನಾರಾಯಣ್ಪುರ್ ಇನ್ಸಿಡೆಂಟ್. ನೋಡಿ ನಾರಾಯಣ್ಪುರ್ ಇನ್ಸಿಡೆಂಟಲ್ಲಿ 2 ಕ್ವಶನ್ಸ್ ಬರುತ್ತೆ. ನೋಡಿ ನೀವು ಈ 2 ಕ್ವಶನ್ಸಲ್ಲಿ ಅಂದರೆ ಇವಾಗ 3 ಕ್ವಶನ್ಸ್ ಆಗಿ ಕೊಟ್ಟಿದ್ದಾರೆ ಇವರು. ಇದೆರಡು ಕ್ವಶನ್ ಬಂದರೆ ಇದೇ ಆನ್ಸರು, ಅಥವಾ ಇನ್ನೊಂದು ಬಾಬು ಆ್ಯಂಡ್ ಮಂಜು ವರ್, ಇದಕ್ಕೆ ಆನ್ಸರ್ ಇದು. ಸೊ 2 ಕ್ವಶನ್ಸ್ ಮಾತ್ರನೇ ಬರೋದು ಇದರಿಂದ. ಯಾವುದರಿಂದ? ನಾರಾಯಣ್ಪುರ್ ಇನ್ಸಿಡೆಂಟಿಂದ. ಇದೆರಡು ಕ್ವಶನ್ನೇ ಓದ್ಕೊಳ್ಳಿ, ನಿಮ್ಮ ಒಂದು ಪ್ರಿಪ್ರೇಟರಿ ಫೈನಲ್ ಎಕ್ಸಾಮ್ಗೆ ಇಷ್ಟೇ ಕವರ್ ಆಗೋದು ನಿಮ್ಮ ಈ ಪಾಠದಿಂದ. ಸೊ ಬನ್ನಿ ಕ್ವಶನ್ ಓದೋಣ. ವೈ ಹ್ಯಾಡ್ ದಿ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್? ಹೌ ವಾಸ್ ಇಟ್ ಆ್ಯನ್ ಅನ್ಯೂಶುವಲ್ ಮಾರ್ಚ್? ಹೌ ವಾಸ್ ದಿ ಸ್ಟೂಡೆಂಟ್ಸ್ ಮಾರ್ಚಿಂಗ್ ಆ್ಯನ್ ಅನ್ಯೂಶುವಲ್ ಮಾರ್ಚ್? ನೋಡಿ ಎರಡು ಒಂದೇ ಅರ್ಥನ ಕೊಡ್ತಾ ಇದೆ. ಸೊ ಆನ್ಸರ್ ಕೆಳಗಡೆ ಇದೆ ನೋಡ್ಕೋಬೋದು. ಎರಡನೇ ಕ್ವಶನ್ ಓದೋಣ. ಬಾಬು ಆ್ಯಂಡ್ ಮಂಜು ವರ್ ಅ ಬಿಟ್ ಡಿಸಪಾಯಿಂಟೆಡ್ ವಿತ್ ದಿ ವೇ ಸ್ಟೂಡೆಂಟ್ಸ್ ಮಾರ್ಚಿಂಗ್. ವಾಟ್ ವಾಸ್ ದಿ ರೀಸನ್? ಇಲ್ಲಿದೆ ನೋಡಿ ಆನ್ಸರ್ ಕೆಳಗಡೆ. ನೆಕ್ಸ್ಟು ಆನ್ ದಿ ಟಾಪ್ ಆಫ್ ದಿ ವರ್ಲ್ಡ್, ಇದು ಸಹ ನಿಮ್ಮ ಒಂದು ಸಪ್ಲಿಮೆಂಟ್ರಿ ರೀಡಿಂಗ್. ಸೊ ನೋಡಿ ಇದು ಕೂಡ 2 ಕ್ವಶನಲ್ಲೇ ಬರೋದು ನಿಮಗೆ. ಸೊ ಗಿವ್ ಆ್ಯನ್ ಅಕೌಂಟ್ ಆಫ್ ಡಿಕಿ ಡೋಲ್ಮಾಸ್ ಹಾರ್ಡ್ಶಿಪ್ಸ್ ಆ್ಯಂಡ್ ಚಾಲೆಂಜಸ್ ಶಿ ಫೇಸ್ಡ್ ಬಿಫೋರ್ ಶಿ ವಾಸ್ ಕ್ವಾಲಿಫೈಡ್ ಫಾರ್ ದಿಸ್ ವೆಂಚರ್. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಆನ್ಸರಲ್ಲೇ ಇದೆ, ಅದಕ್ಕೆ ಬರ್ಕೊಳ್ಳಿ. ನೆಕ್ಸ್ಟ್, ಹೌ ವಾಸ್ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್. ನೋಡಿ ಆನ್ಸರ್ ಕೆಳಗಡೆ ಇದೆ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಪಾಠದ್ದು
ದ ಲಿಟಲ್ ಮಾರ್ಟೆ ಎವರ್ ಚೆರಿಸ್ಡ್. ನೋಡಿ ಇದಕ್ಕೆ ಡಿಸ್ಕ್ರೈಬ್ ದಿ ಇಂಟ್ರೋವರ್ಟ್ ಅನೀಫ್. ಇನ್ನೊಂದು ಕ್ವಶನು, ಅನೀಫ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ಸ್. ಇಲ್ಯುಸ್ಟ್ರೇಟ್ ಈಸ್ ದಿಸ್ ಸ್ಟೇಟ್ಮೆಂಟ್ ಫ್ರಮ್ ಟೆಕ್ಸ್ಚುಯಲ್ ಎಕ್ಸಾಂಪಲ್ಸ್. ನೋಡಿ ಇದು ತುಂಬ ಇಂಪಾರ್ಟೆಂಟ್ ಕ್ವಶನು, ಲಾಸ್ಟ್ ಇಯರ್ ಎಲ್ಲ ಬಂದಿದೆ. ಸೊ ಈ ಕ್ವಶನ್ನ ಮಿಸ್ ಮಾಡಬೇಡಿ, ಆನ್ಸರ್ ಇಲ್ಲೇ ಕೆಳಗಡೆ ಇದೆ ನೋಡಿ. ನೆಕ್ಸ್ಟ್ ಬನ್ನಿ, ಪ್ರೋಸ್ ಶಾರ್ಟ್ ಆನ್ಸರ್ಸ್. ಇವಾಗ ನೋಡಿ ನಿಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಪಾಠದಿಂದ ಕೊಡ್ತಾ ಇದ್ದೀವಿ, ನೋಡ್ಕೊಳ್ಳಿ. ವೈ ಹ್ಯಾಡ್ ಸ್ಮಿತಾ ಆ್ಯಂಡ್ ಹರ್ ಫ್ಯಾಮಿಲಿ ಕಮ್ ಟು ಬಾಂಬೆ? ಹೌ ಡು ಯು ಸೇ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಾ ಖಾನ್ ಡಿಸರ್ವ್ಡ್ ಫಾರ್ ದೇರ್ ನೇಮ್ಸ್? ಡಿಸ್ಕ್ರೈಬ್ ದಿ ಓಲ್ಡ್ ಮ್ಯಾನ್ಸ್ ಆರ್ಚರ್ಡ್. ಹೌ ಕ್ಯಾನ್ ವಿ ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್? ನೋಡಿ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟು. ಹೌ ಕ್ಯಾನ್ ವಿ ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್? ಈ ಕ್ವಶನ್ನ ನೆನ್ಪಿಟ್ಕೊಳ್ಳಿ, ನಿಮಗೆ ಫೈನಲ್ ಎಕ್ಸಾಮಲ್ಲಿ ಸಹ ಬರ್ಬೋದು. ನೆಕ್ಸ್ಟ್, ಹೌ ಡು ಯು ಸೇ ಸ್ಮಿತಾ ಈಸ್ ಅ ಲವ್ವಿಂಗ್ ಸಿಸ್ಟರ್? ಅಂಬೇಡ್ಕರ್ ವಾಸ್ ಅ ವೆರೋಷಿಯಸ್ ರೀಡರ್. ಹೌ? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು, ವೆರೋಷಿಯಸ್ ರೀಡರ್, ಅಂಬೇಡ್ಕರ್ ವಾಸ್ ಅ ವೆರೋಷಿಯಸ್ ರೀಡರ್. ನೆಕ್ಸ್ಟ್ ನೋಡೋಣ, ಹೌ ಡಿಡ್ 14th ಅಮೆಂಡ್ಮೆಂಟ್ ಟು ದ US Constitution and Mahatma Phule influence on Ambedkar? Why did Nehru choose Ambedkar as a law minister? ಇದು ಸಹ ಇಂಪಾರ್ಟೆಂಟ್ ಕ್ವಶನ್. ಸೊ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ, ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ, ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಸಿಸ್ಟಮ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಇದು ಸಹ ಇಂಪಾರ್ಟೆಂಟ್ ಕ್ವಶನ್. ಸೊ ಕ್ಯಾಸ್ಟನ್ನ ಡಿಸ್ಕ್ರಿಮಿನೇಷನ್ನ ಯಾವ ರೀತಿ ಓಡಿಸಿದ್ರು ಅವರು ಅನ್ನೋದು. ನೆಕ್ಸ್ಟ್, ಡಾನ್ ಆನ್ಸಲ್ಮೋ ವಾಸ್ ಅ ಜೀನಿಯಸ್ ಮ್ಯಾನ್ ಜಸ್ಟಿಫೈಡ್. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಆನ್ಸಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಅದೇ ರೀತಿ ಕ್ವಶನ್ ನೋಡಿ, ನೀವು ಫಸ್ಟ್ ಕ್ವಶನ್ನ ಅರ್ಥ ಮಾಡಿಕೊಂಡು ಆನ್ಸರ್ ಒಂದೇ ಇರುತ್ತೆ, ಸೊ ನೀವು ಅದನ್ನು ಬರಿಬೋದು. ವೈ ಡಿಡ್ ದಿ ಪ್ರೆಸಿಡೆಂಟ್ ಆಫ್ ರಷ್ಯಾ ಅಕಾಡೆಮಿ ಆಫ್ ಸೈನ್ಸಸ್ ಸೋಮನ್ ಬರಾಕ್? ವೈ ವರ್ ದಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ summoned by the 3 superpowers of the world? Why did the superpowers meet in Geneva? ನೋಡಿ ಇದು ಇಂಪಾರ್ಟೆಂಟ್ ಕ್ವಶನ್ನು. ಅಂದರೆ ಈ ರೀತಿ ನಿಮಗೆ ಕ್ವಶನ್ ಕೊಡ್ತಾರೆ, ಇದಕ್ಕೆಲ್ಲ ಒಂದೇ ಆನ್ಸರ್ ಇದೆ ನೋಡಿ, ನೀವು ಕೆಳಗೆ ನೋಡ್ತಿರ್ಬೋದು ಆನ್ಸರ್ನ. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಅದಕ್ಕೆ, ವೈ ಡಿಡ್ ದಿ UK, USSR ಆ್ಯಂಡ್ USA ಮೀಟ್ ಇನ್ ಜಿನೇವಾ? ಆನ್ಸರ್ ಕೆಳಗಡೆ ಇದೆ. ನೆಕ್ಸ್ಟು ಎಸ್ಸೆ, ಏರ್ ಪೊಲ್ಯೂಷನ್ ಬಂದುಬಿಟ್ಟು ಎಸ್ಸೆ ಇದು. ಸೊ ಓದ್ಕೊಳ್ಳಿ ಎಸ್ಸೆನ, ಚಿಕ್ಕದಾಗಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಯಾರ್ಯಾರು ಪೂರ್ತಿ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಮ ವೀಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.